ಮಕ್ಕಳಲ್ಲಿ ಅಪೌಷ್ಟಿಕತೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಸರ್ಕಾರ ಪೌಷ್ಟಿಕ ಆಹಾರವನ್ನು ಸರಬರಾಜು ಮಾಡುತ್ತಿದೆ. ಆದರೆ ಇಲ್ಲೊಬ್ಬ ಚಾಲಾಕಿ ಶಿಕ್ಷಕಿ ಬಡವರಿಗೆ ಸೇರಬೇಕಾಗಿದ್ದ ಪೌಷ್ಟಿಕ ಆಹಾರವನ್ನು ಕಾಳಸಂತೆಯಲ್ಲಿ ಮಾರಾಟಕ್ಕೆ ಮುಂದಾಗಿ ತಗಲಾಕೊಂಡಿದ್ದಾಳೆ. ಯಾರಾಕೆ? ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂಗನವಾಡಿ ಶಿಕ್ಷಕಿ ಕನ್ನ ಕಾಳಸಂತೆಯಲ್ಲಿ ಮಾರಾಟಕ್ಕೆ ಸಖತ್ ಪ್ಲಾನ್. ಹೀಗೆ ಮನೆಯ ರೂಮ್ ಪೂರ್ತಿ ಭರ್ತಿಯಾಗಿರೋ ಪೌಷ್ಟಿಕ ಆಹಾರ ಶಿಕ್ಷಕಿ ಮನೆ ಎದುರು ಜಮಾವಣೆಗೊಂಡಿರೋ ಗ್ರಾಮಸ್ಥರು. ಇತ್ತ ಅಂಗನವಾಡಿ ಶಿಕ್ಷಕಿಗೆ ಹಿಗ್ಗಾಮುಗ್ಗ ತರಾಟೆ. ಹೌದು, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಂಗನವಾಡಿ ಕೇಂದ್ರವೊಂದರ ಶಿಕ್ಷಕಿ ಸುಭದ್ರಾ ಎಂಬಾಕೆ ಬಡ ಮಕ್ಕಳು, ಗರ್ಭಿಣಿ, ಬಾಣಂತಿಯರಿಗೆ ಸೇರಬೇಕಾದ ಪೌಷ್ಟಿಕ ಆಹಾರವನ್ನ ವಿತರಿಸದೆ ತನ್ನ ಮನೆಯಲ್ಲಿ ಸಂಗ್ರಹಿಸಿಟ್ಕೊಂಡಿದ್ದಾಳೆ. ಹಾಗೆ ಇಲ್ಲಿಂದಲೇ ಗ್ರಾಮಸ್ಥರಿಗೋ ಅಥವಾ ಕಾಳಸಂತೆ ವ್ಯಾಪಾರಸ್ಥರಿಗೋ ಮಾರಾಟ ಸಹ ಮಾಡ್ತಿದ್ದಾಳಂತೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಮನಕ್ಕೆ ಈ ವಿಚಾರವನ್ನ ಗ್ರಾಮಸ್ಥರು ತಂದಿದ್ದಾರೆ. ಬಳಿಕ ಮೇಲ್ವಿಚಾರಕಿ ಸುನಂದ ಭೇಟಿ ನೀಡಿ ಪರಿಶೀಲಿಸಿದಾಗ ಶಿಕ್ಷಕಿಯ ಅಸಲಿ ಕಳ್ಳಾಟ ಬಯಲಾಗಿದೆ. ಇನ್ನು ಕಳೆದ ತಿಂಗಳದ್ದು ಮಾತ್ರ ವಿತರಣೆ ಮಾಡಿಲ್ಲ, ಹೀಗಾಗಿ ಮನೆಗೆ ತಂದಿದ್ದೀನಿ, ಈಗ ಏನ್ ಮಾಡ್ತೀರಿ ಮಾಡ್ರಿ ಅಂತ ಶಿಕ್ಷಕಿ ಗರ್ವದಿಂದಲೇ ಉತ್ತರಿಸಿದ್ದಾಳೆ. ಸದ್ಯ ಇದೆಲ್ಲ ವಿಚಾರವನ್ನ ಮೇಲ್ವಿಚಾರಕಿ ಮಕ್ಕಳ ಕಲ್ಯಾಣ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಒಟ್ಟಾರೆ ಬಡ ಮಕ್ಕಳಲ್ಲಿನ ಅಪೌಷ್ಟಿಕತೆ ಹೋಗಲಾಡಿಸಲು ಸರ್ಕಾರ ಸಾಕಷ್ಟು ಯೋಜನೆ ಜಾರಿ ತಂದರೂ ಸಹ ಈ ರೀತಿಯ ಕಳ್ಳ ಶಿಕ್ಷಕಿಯರಿಂದ ವಿಫಲವಾಗ್ತಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ನಾಗರಾಜ್ ಮುಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನಗರದ ಪ್ರಮುಖ ಏರಿಯಾದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಯಿತು. ಆದರೆ ನಗರ ಸಂಚಾರ ಆರಂಭಿಸಿದ ಒಂದೇ ಒಂದು ತಿಂಗಳಲ್ಲಿ ಬಸ್ ಸಂಚಾರ ಬಂದ್ ಆಗಿದೆ. ಒಂದು ಆಟೋ ಬಾಡಿಗೆ ತೊಗೊಂಡು ಹೋಗ್ಬೇಕಂದ್ರೆ ಇವತ್ತು 60-70 ರೂಪಾಯಿ ಖರ್ಚು ಮಾಡಬೇಕು. ಪಾಪ ವಿದ್ಯಾರ್ಥಿಗಳಿಗೆ ಅನಾನುಕೂಲತೆ ಇರ್ತದೆ. ಹೀಗಾಗಿ ಇವತ್ತು ಸಾರಿಗೆ ವ್ಯವಸ್ಥೆ 2013ರಲ್ಲಿ ಸಾರಿಗೆ ವ್ಯವಸ್ಥೆ ಪ್ರಾರಂಭ ಆಗಿತ್ತು ಮತ್ತು ಮರೀಚಿಕೆ ಆಯಿತು. ಈಗ ಅದೇ ನಿಟ್ಟಿನೊಳಗೆ ಇವತ್ತು ಸಾರ್ವಜನಿಕರ ಒತ್ತಾಯ ಆಗಿದೆ, ಹಾವೇರಿ ಒಳಗೆ ನಗರ ಸಾರಿಗೆ ಪ್ರಾರಂಭ ಆಗಬೇಕು. ಅದೇ ರೀತಿ ಒಳಗೆ ಇವತ್ತು ಅನೇಕ ಬಸ್ ಸ್ಟ್ಯಾಂಡ್ಗಳನ್ನು ಇವತ್ತು ರೆಡಿ ಮಾಡಿದ್ದಾರೆ. ಸುಮಾರು 60-70 ಲಕ್ಷ ಖರ್ಚು ಮಾಡಿ ಎಲ್ಲ ದಿಕ್ಕುಗಳಲ್ಲಿ ಇವತ್ತು ಸಾರಿಗೆ ಬಸ್ ಸ್ಟ್ಯಾಂಡ್ಗಳನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಈ ನಿಟ್ಟಿನೊಳಗೆ ಸಾರಿಗೆ ವ್ಯವಸ್ಥೆಯರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರು, ಮಾನ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಸಾರ್ವಜನಿಕರ ಅನುಕೂಲ ಆಗುವ ನಿಟ್ಟಿನೊಳಗೆ ಇವತ್ತು ನಗರ ಸಾರಿಗೆ ಪ್ರಾರಂಭ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಹಾವೇರಿ ನಗರದಲ್ಲಿ ಬಸವೇಶ್ವರ ನಗರ, ಇಜಾರಿ, ಲಕಮಾಪುರ, ಡಿಸಿ ಕಚೇರಿ, ಇಂಜಿನಿಯರಿಂಗ್ ಕಾಲೇಜು ಮತ್ತು ನಗರದ ಪ್ರಮುಖ ಕಡೆಗಳಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ನಿರ್ಮಾಣ ಮಾಡಿ ಬರೋಬ್ಬರಿ 12 ವರ್ಷ ಕಳೆದಿದೆ. ಆದರೆ ಸರ್ಕಾರದಿಂದ ಬಸ್ ಬಿಡದೆ ಬಸ್ ನಿಲ್ದಾಣ ಹಾಳಾಗಿವೆ. ಆಟೋ ಚಾಲಕರ ದುಬಾರಿ ಬೆಲೆಗೆ ಜನ ಕಂಗಾಲು. ಬಸ್ ಇಲ್ಲದ್ರಿಂದ ಆಟೋಗಳ ಹಾವಳಿ ಹೆಚ್ಚಾಗಿದೆ. ಸಮೀಪದ ಪ್ರದೇಶಗಳಿಗೆ 50ರಿಂದ 100 ರೂಪಾಯಿ ಕೇಳ್ತಾರಂತೆ. ಹೀಗಾಗಿ ಬಡ ಜನರಷ್ಟೇ ಅಲ್ಲದೆ ಶಾಲೆಯ ಮಕ್ಕಳು ಸಹ ನಿತ್ಯ ನಗರ ಸಾರಿಗೆ ಇಲ್ಲದೆ ಪರದಾಡ್ತಿದ್ದಾರೆ. ಹೀಗಾಗಿ ನಗರದಲ್ಲಿ 2 ಎಲೆಕ್ಟ್ರಿಕ್ ಬಸ್ ಬಿಡುವ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. 60, 70, 100 ರೂಪಾಯಿವರೆಗೂ ಕೇಳ್ತಾ ಇದ್ದಾರೆ. ಹೀಗಾಗಿ ಸಾಮಾನ್ಯ ನಾಗರಿಕರಿಗೆ ಮತ್ತು ಬಡವರಿಗೆ ಹೊರೆ ಆಗ್ತಾ ಇದೆ. ಹಾವೇರಿ ಇವತ್ತು ಏನಾಗಿದೆ ಅಂತಂದರೆ ಅಟ್ಲೀಸ್ಟ್ ಹಾವೇರಿ ನಗರಸಭೆಗೆ ಒಂದು ಬಸ್ಸನ್ನು 2 ಎಲೆಕ್ಟ್ರಿಕ್ ಬಸ್ಗಳನ್ನು ಅನುಕೂಲ ಮಾಡಿಕೊಡೋದ್ರಿಂದ ಸ್ಥಳೀಯವಾಗಿ ಅನುಕೂಲ ಆಗ್ತದೆ, ಸಾರಿಗೆ ವ್ಯವಸ್ಥೆ ಸುಧಾರಣೆ ಆಗ್ತದೆ. ಹಾಗೆ ಲಕ್ಷಾಂತರ ರೂಪಾಯಿ ಹಣಗಳನ್ನು ಖರ್ಚು ಮಾಡಿ ಇವತ್ತು ಲಘು ಬಸ್ ಸ್ಟಾಪ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಅವು ಏನಾಗಿದೆ ಸರಿಯಾಗಿ ಬಳಕೆ ಇಲ್ಲದೇ
ನಿರ್ವಹಣೆ ಇಲ್ಲದೇ ಇವತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಒಟ್ನಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರವಾಗಿ 27 ವರ್ಷ ಕಳೆದರೂ ಜನರು ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಇನ್ನಾದರೂ ಸಾರಿಗೆ ಇಲಾಖೆ ಬಸ್ ಬಿಟ್ಟು ಇಲ್ಲಿನ ಜನರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ಬಂದರೆ ಅದನ್ನ ಸೆರೆ ಹಿಡಿದು ಅರಣ್ಯಕ್ಕೆ ಬಿಡೋದು ಅರಣ್ಯ ಇಲಾಖೆಯ ಕರ್ತವ್ಯ. ಆದರೆ ಧಾರವಾಡಕ್ಕೆ ಬಂದಿರೋ ಚಿರತೆಯೊಂದು ಕಳೆದ 6 ತಿಂಗಳಿನಿಂದ ಇಲ್ಲೇ ಬೀಡು ಬಿಟ್ಟಿದ್ದು ಅರಣ್ಯ ಇಲಾಖೆಗೆ ಮಾತ್ರ ಸಿಗ್ತಾ ಇಲ್ಲ. ಆ ಕುರಿತ ಒಂದು ವರದಿ ಎಲ್ಲಿದೆ? ಧಾರವಾಡ ವಿವಿ ಕ್ಯಾಂಪಸ್ನಲ್ಲಿ ಚಿರತೆ ಓಡಾಟ. ಚಿರತೆ ಸೆರೆ ಹಿಡಿಯುವಲ್ಲಿ ಇಲಾಖೆ ವಿಫಲ. ಧಾರವಾಡ ವಿವಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಮಾತ್ರವಲ್ಲ, ಚಿರತೆಯೂ ಸೇರಿಕೊಂಡಿದೆ. ಹಾಗಂತ ಚಿರತೆ ಓದೋಕ್ ಬಂದಿಲ್ಲ, ಕಾಡ್ ಬಿಟ್ಟು ಊರಿಗೆ ಬಂದು ಇಲ್ಲೇ ಸೆಟಲ್ ಆಗಿದೆ. ಕ್ಯಾಂಪಸ್ನಲ್ಲಿರುವ ವಿದ್ಯಾರ್ಥಿಗಳ ನಿದ್ದೆ ಕಸಿದುಕೊಂಡಿದೆ. ಕೆಲ ದಿನಗಳ ಹಿಂದೆ ವಿವಿ ಆವರಣದಲ್ಲಿ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಹಿಂದೆ ಚಿರತೆ ಇದೆ ಎಂಬ ಮಾತು ಕೇಳುತ್ತಿದ್ರೂ ಸಾಕ್ಷಿ ಇರಲಿಲ್ಲ. ಇದೀಗ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಸುತ್ತಲಿನ ಜನರ ನಿದ್ದೆಗೆಡಿಸಿದೆ. ಇನ್ನು ಚಿರತೆ ಇರುವುದು ಖಚಿತವಾಗ್ತಿದ್ದಂತೆ ಅರಣ್ಯ ಇಲಾಖೆ ಬೋನ್ ಅನ್ನು ಅಳವಡಿಸಿ ಚಿರತೆ ಸೆರೆಗೆ ಮುಂದಾಗಿದೆ. ಕ್ಯಾಂಪಸ್ ಫುಲ್ ಕ್ಲೋಸ್ ಮಾಡಿ ಬೋನ್ ಇಟ್ಟರೂ ಚಿರತೆ ಮಾತ್ರ ಬಿದ್ದಿಲ್ಲ. ಇವತ್ತು ಬೆಳಗಿಂದ ಇದನ್ನ ಅಷ್ಟು ರೋಡ್ ಎಲ್ಲ ಬಂದ್ ಮಾಡಿಸಿವ್ರಿ. ರೋಡ್ ಬಂದ್ ಮಾಡಿಸಿ ಫಾರೆಸ್ಟ್ನವರು ಅದನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡತ್ತಾರ. ಹೌದು, ಬಲಿ ಇಟ್ಟಾರ. 1, 2, 3 ತಾವಲ್ಲಿ ಬಲಿ ಇಟ್ಟಾರ. ಅಲ್ಲಿ ಪ್ರಾಣಿ ಕಟ್ಟ್ಯಾರ. ಮುಂದೆ ಅದನ್ನ ಹಿಡಿಬೇಕಂತ ಕಟ್ಪಟ್ ಮಾಡತ್ತಾರ. ಆದ್ರೆ ಅದು ಇನ್ನೂ ಅವ್ರಿಗೆ ಸುಳ್ಳು ಸಿಕ್ಕಿಲ್ಲ. ನಿತ್ಯ ಚಿರತೆ ಓಡಾಡುವ ಪ್ರದೇಶದಲ್ಲೇ ಗ್ರಂಥಾಲಯ ಇದ್ದು ವಿದ್ಯಾರ್ಥಿಗಳು ಬರಲು ಹಿಂದೇಟ್ ಹಾಕ್ತಿದ್ದಾರೆ. ಪಾಲಕರು ಓದು ಬೇಡ ಮನೆಗೆ ಬಂದು ಬಿಡು ಅಂತಾನು ಹೇಳುತ್ತಿದ್ದಾರಂತೆ. ಸರ್, ಇಲ್ಲ ನಾವು ಶಾಲ್ಮಲ ಹಾಸ್ಟೆಲ್ದಾಗ ಇಲ್ಲೇ ಸ್ಟಡಿ ಮಾಡ್ತೀವಿ ರೀ. ಒಂದು ತಿಂಗಳಾತ ಏನತ್ರಿ ಚಿರತೆ ಏನಂತ್ರಿ ಎಲ್ಲ ಕಡೆ ಭಾಳ ಕಂಡು ಬರೋದು ಮತ್ತು ಕಂಪೌಂಡ್ ಜಿಗೋದು ಈ ರೀತಿ ಮಾಡತ್ರಿ. ಮತ್ತು ನಮಗೂ ಇಲ್ಲಂತ್ರಿ ಇಲ್ಲಿ ಅಡ್ಡಾಡಕ್ಕಂತ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಮತ್ತೇನು ಯಾವಾಗ ಬರ್ತೈತೋ ಏನು ಬರ್ತೈತೋ ಮತ್ತು ನಿಮ್ಮ ಕಡೆ ಸರಿಯಾಗಿ ಕ್ಲಾಸಿಗೆ ಬರೋಕ್ಕಾಗತ್ತು. ಮತ್ತು ಇಂದಾಚ್ ನಾವು ಇಲ್ಲೇ KVD ಒಳಗೆ ಇಲ್ಲೇ ಇದನ್ನು MA ಮಾಡಿದ್ವಿ ನಾವಿಲ್ಲಿ. ಮತ್ತು ಏನು ಮಾಡಬೇಕು ಮತ್ತು ಮನ್ಯಾಗ ಏನಂತ ಹಿಂಗೆ ಚಿರತೆ ಎಲ್ಲ ಕಾಟ ಕುಡಿದಿತ್ತಂದ್ರೆ ಬಾ ಅಂತ ಹೇಳ್ತಾರೋ. ಒಟ್ನಲ್ಲಿ ಕಳೆದ 6 ತಿಂಗಳಿನಿಂದ ಅರಣ್ಯ ಇಲಾಖೆಯ ಉದಾಸೀನತೆಗೆ ಚಿರತೆ ಕ್ಯಾಂಪಸ್ ಪ್ರವೇಶಿಸಿದೆ. ಇದೇ ನಿರ್ಲಕ್ಷ್ಯ ಮುಂದುವರೆದರೆ ಚಿರತೆ ಪಕ್ಕದ ಜನವಸತಿ ಬಡಾವಣೆಗೆ ಬಂದು ಕುಳಿತರೂ ಅಚ್ಚರಿಯಿಲ್ಲ. DB ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.